ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೆಂಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇದು ಭಾನುವಾರ ವ್ಲಾಗು. ಬೆಳಗ್ಗೆ ಆ್ಯಸ್ ಯೂಶ್ವಲ್ ನಾವು ಚರ್ಚ್ಗೆ ಹೋಗ್ತೀವಿ 6 ಗಂಟೆ ಪೂಜೆಗೆ. ಇಂಗ್ಲೀಷ್ ಮಾಸು ಫಸ್ಟ್ ಮಾಸ್ ಇರುತ್ತೆ, ಅದಕ್ಕೆ ಹೋಗೋದ ಅಂತ ಎದ್ದು ರೆಡಿಯಾಗಿದ್ದೀವಿ. ಮಕ್ಕಳು ಇಬ್ಬರು ಮನೆಗೆ ಇದ್ದರು, ಇನ್ನೂ ಎದ್ದಿರಲಿಲ್ಲ. ನಮ್ಮ ಮಾಮ ಬಂದು ಫ್ಯಾನು ಅದೆಲ್ಲ ಸ್ವಿಚ್ ಆಫ್ ಮಾಡಿಬಿಟ್ಟು ಒಂದು ಕಡೆ ಇಡ್ತಾಯಿದ್ರು. ಮಕ್ಕಳು ಎದ್ದರೆ ಕೈಗೆ ಹಾಕ್ತಾರೆ ಫ್ಯಾನ್ ಒಳಗಡೆ ಅಂದ್ಬಿಟ್ಟು ಅದನ್ನೆಲ್ಲ ಒಂದು ಸೈಡ್ಗಿಟ್ಟು ಆಮೇಲೆ ಆಚೆ ಬಂದು ಗಾಡಿ ತೆಗೆದ್ರು. ಇನ್ನು 1 ಅವರಲ್ಲಿ ಮುಗಿಯುತ್ತೆ ಪೂಜೆ, ಅದು ಮುಗಿಸ್ಕೊಂಡು ಬರಬೇಕು ಮನೆಗೆ. ಹಾಗೆಯೇ ಫ್ರೆಂಡ್ಸ್, ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಅದನ್ನು ಸರಿ ಮಾಡ್ಕೋತೀನಿ. ಹಾಗೆಯೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ನಮ್ಮ ಮಾಮ ಪೂಜೆಯಲ್ಲಿ ಕೂತಿರ್ಬೇಕಾದ್ರೆ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ಏನೋ ಹೇಳಿದ್ರು ಅಂದ್ಬಿಟ್ಟು ನಗು ಜಾಸ್ತಿ ಬಂದ್ಬಿಟ್ಟಿತ್ತು, ತಡೆಯೋಕ್ಕಾಗಲಿಲ್ಲ. ಅದಕ್ಕೆ ಜೋರಾಗಿ ನಗೋಕ್ಕಾಗಲಿಲ್ಲ ಅಂತ ಬಗ್ಗೊಂಡು ನಗ್ತಾ ಇದ್ದೆ ನಾನು. ನಮ್ಮ ಮಾಮ ನೋಡೋಕ್ಕೆ ಸೈಲೆಂಟಾಗಿರ್ತಾರೆ, ಅದು ಭಾರಿ ಜೋಕ್ ಮಾಡ್ತಾಯಿರ್ತಾರೆ. ಈಗ ನೋಡಿ ಚರ್ಚಲ್ಲಿ ಮಾಡಿದ್ರು ಅಂದ್ಬಿಟ್ಟೆ ನಗ್ತಾ ಇದ್ದೆ. ಈಗ ಪೂಜೆ ಸ್ಟಾರ್ಟ್ ಆಯಿತು. ಫ್ರೆಂಡ್ಸ್, ಈಗ ಪೂಜೆ ಮುಗಿದ್ಮೇಲೆ ಮನೆಗೆ ಹೋಗ್ತಾ ಇದ್ದೀನಿ. ಮಕ್ಕಳು ಎದ್ದವರ ಇಲ್ವಾ ಗೊತ್ತಿಲ್ಲ, ಇಬ್ಬರಲ್ಲಿ ಒಬ್ಬರು ಎದ್ದವರ ಇಲ್ಲ ಇಬ್ಬರು ಎದ್ದಿದ್ದಾರಾ, ಯಾರು ಟಿ ವಿ ನೋಡ್ತಾವ್ರೆ. ಈಗ ಬಾಗಿಲು ತೆಗೆದ್ಮೇಲೆ ಗೊತ್ತಾಗೋದು. ಈಗ ಬೆಲ್ ಮಾಡ್ತೀನಿ ನೋಡಿ, ಯಾರು ಬಂದು ತೆಗಿತಾರೆ ನೋಡೋದ ಫಸ್ಟು. ನನಗೆ ಬೆಳಗ್ಗೆನೇ ಹೋಗ್ಬಿಟ್ಟು ಬಂದ್ರೇ ಇಷ್ಟ. 6 ಗಂಟೆ ಪೂಜೆಗೆ ಚೆನ್ನಾಗಿರುತ್ತೆ ನನಗೆ. ನೆಕ್ಸ್ಟ್ ಬೇರೆ ಕೆಲಸ ಎಲ್ಲ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಇದಾದಮೇಲೆ ಇಂಗ್ಲೀಷ್ ಮಾಸ ಆದಮೇಲೆ ತಮಿಳ್ ಸ್ಟಾರ್ಟ್ ಆಗುತ್ತೆ, ಅದು ತುಂಬ ಲೇಟು. ಅದರಿಂದ ನಾನು ಮನೆಗೆ ಬರೋದು ತುಂಬ ಲೇಟ್ ಆಗಿಬಿಡುತ್ತೆ ಅಂತ ಆ ಪೂಜೆಗೆ ಹೋಗೋಕ್ಕಾಗಲ್ಲ ನನಗೆ. ಬೆಳಗ್ಗೆನೇ ಇಂಗ್ಲೀಷ್ ಮಾಸ್ಗೆ ಹೋಗ್ಬಿಟ್ಟು ಬಂದ್ಬಿಡ್ತೀನಿ. ಈಗ ನೋಡಿ ಆರ್ಯ ಎಲ್ಲರ ಆಚೆ ಹೋಗ್ಬಿಟ್ಟು ಬಂದರೆ ಚಾಕ್ಲೇಟು ಏನಾದರೂ ತರಬೇಕು. ನಾನು ಬೆಳಗ್ಗೆ ಅಷ್ಟೊತ್ತರಲ್ಲಿ ನಾವು ಗಾಡೀಲಿ ಬಂದ್ಬಿಟ್ಟಿರೋದ್ರಿಂದ ಏನೂ ತರೋಕ್ಕಾಗಲಿಲ್ಲ. 2 ಜಪ್ಸರ ಮಾತ್ರ ತಂದಿದ್ದೆ, ಯಾಕಂದರೆ ನೈಟಲ್ಲಿ ಇಬ್ಬರು ಎದ್ರುಕೊಂಡು ಕನಸು ಬರ್ತೈತೆ ಅಂತ ಹೇಳ್ತಾಯಿದ್ರು ಅಂದ್ಬಿಟ್ಟು ಸರಿ ಜಪ್ಸರ 2 ಕತ್ತಿಗೂ ಹಾಕೋದ ಇಬ್ರಿಗೂ ಅಂತ ತಂದರೆ ಚಾಕ್ಲೇಟ್ ತಂದಿಲ್ಲ ಅಂತ ಕೋಪಿಸ್ಕೊಂಬಿಟ್ಟ ಆರ್ಯ. ರಿಯಾ ಮಾತ್ರ ಹಾಕಿಸ್ಕೊಂಡ್ಳು. ರಿಯಾ ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾಳೆ, ಏನು ಅಷ್ಟೊಂದು ಇದೇ ಬೇಕು ಅದೇ ಬೇಕು ಅಂತೆಲ್ಲ ಕೇಳಲ್ಲ, ಒಂದು ಸರಿ ಕೇಳ್ತಾಳೆ ಅಷ್ಟೇ. ಆರ್ಯ ಸ್ವಲ್ಪ ಆಟ ಮಾಡ್ತಾವನೆ. ಅದಾದಮೇಲೆ ತಕ್ಕೊಡ್ತೀನಿ ಅಂತ ಹೇಳಿದ್ಮೇಲೆ ಈಗ ಹಾಕಿಸ್ಕೊಂಡವನೆ ಜಪ್ಸರನ. ಇಬ್ಬರು ಹಾಕಿಸ್ಕೊಂಡಿದ್ದಾರೆ. ಫ್ರೆಂಡ್ಸ್, ಇದಾದಮೇಲೆ ನಾರ್ಮಲ್ ಕೆಲಸಗಳೆಲ್ಲ ಶುರು ಆಗುತ್ತೆ. ನೀವು ನೋಡಿರ್ತೀರ ನಮ್ಮ ಮನೆ ಕೆಲಸ ಯಾವ ರೀತಿ ಇರುತ್ತೆ ಅಂತ, ಹಳೆ ವೀಡಿಯೋಗಳೆಲ್ಲ ನಾನು ಹಾಕಿದ್ದೀನಿ. ಇದಾದಮೇಲೆ ಆ ಬೆಡ್ಶೀಟೆಲ್ಲ ತೆಗಿಬೇಕು, ಕ್ಲೀನ್ ಮಾಡಬೇಕು, ಮನೆ ಗುಡಿಸ್ಬೇಕು, ಪಾತ್ರೆ ತೊಳಿಬೇಕು. ಇದೆಲ್ಲ ಆದಮೇಲೆ ಬೆಳಗಿನ ತಿಂಡಿಗೆ ರೆಡಿ ಮಾಡಿದ್ದೀನಿ. ಇಡ್ಲಿ ಮಾಡಿ ಮುಲ್ಲಂಗಿ ಸಾಂಬಾರು ಕೂಡ ಜೊತೆಗೆ ಮಾಡಿದ್ದೀನಿ, ಹಾಗೆಯೇ ಚಟ್ನಿ ಕೂಡ ಮಾಡಿದ್ದೀನಿ. ಇದೆಲ್ಲ ಮುಗಿದ್ಮೇಲೆ ಮನೆ ಕೆಲಸ ಎಲ್ಲ ಕೂಡ ಇನ್ನೂ ಸ್ವಲ್ಪ ಪೆಂಡಿಂಗಿತ್ತು ಅಂತ ಅದನ್ನು ಕೂಡ ಮುಗಿಸ್ದೆ. ಆ ಕೆಲಸ ಮುಗಿದ್ಮೇಲೆ ಆರ್ಯ ಬಂದು ಒಂದು 11 o'clock ಅಷ್ಟೊತ್ತಿಗೆ ಹೋಮ್ವರ್ಕ್ ಬರಿತೀನಿ ಅಂತ ಬರ್ಕೋತಾ ಇದ್ದಾನೆ. ಯಾಕಂದರೆ ಮಂಡೇ ತೋರಿಸ್ಬೇಕಲ್ಲ ಅಂತ ಹೋಮ್ವರ್ಕ್ ಬರಿತಾ ಇದ್ದ. ನಾನು ಹೇಳಿದೆ ಬಾಯಲ್ಲಿ ಹೇಳ್ಕೊಂಡು ಬರಿಬೇಕು, ಹಂಗೆ ಬರಿಬಾರ್ದು ಅಂತ ಹೇಳ್ತಾ ಇದ್ದಕ್ಕೆ ಈಗ ಬಾಯಲ್ಲಿ ಹೇಳ್ತಾ ಇದ್ದಾನೆ. ಪ್ರಾಕ್ಟೀಸ್ ಮಾಡಿಕೊಂಡು ಆರ್ ಎ ಟಿ ರ್ಯಾಟ್ ಅಂತ ಹೇಳ್ತಾ ಇದ್ದಾನೆ ನೋಡಿ. ಆರ್ಯ ಹೋಮ್ವರ್ಕ್ ಬರಿತಾ ಇದ್ದ ಅಂದ್ಬಿಟ್ಟು ಅವ್ರ ಡ್ಯಾಡಿ ಹತ್ರ ಬಿಟ್ಬಿಟ್ಟು ನಾನು ರಿಯಾ ನಾನು ಡಿ-ಮಾರ್ಟ್ಗೆ ಹೋಗೋದಂತ ಹೋಗಿದ್ದು. 2 ಲಂಚ್ ಬಾಕ್ಸು, 2 ವಾಟರ್ ಬಾಟ್ಲು, ಸ್ವಲ್ಪ ಸ್ನ್ಯಾಕ್ಸ್ ತರೋದ ಅಂತ ಹೋಗಿದ್ದೆ. ಭಾನುವಾರ ಯಾವ ರೀತಿ ಇತ್ತು ಅಂತ ಈ ವಿಡಿಯೋ ಮೂಲಕ ತೋರಿಸಿದ್ದೀನಿ. ಹಾಗೆಯೇ ಈ ವಿಡಿಯೋನ ಕೂಡ ಎಂಡ್ ಮಾಡ್ಕೋತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.